ಇಂದು ನಿತ್ಯ ಸಿಗುತ್ತಾರೆ. ಇವತ್ತು ಪದಗ್ರಹಣ ಜೊತೆಗೆ ಕಚೇರಿ ಪೂಜೆ ಅದ್ದೂರಿಯಾಗಿ ಮಾಡ್ತೀವಿ. ಈ ಸಂದರ್ಭದಲ್ಲಿ ಏನು ಇಷ್ಟಪಡ್ತೀರಾ? ತುಂಬ ಖುಷಿಯಾಗ್ತಿದೆ. ನನಗೆ ನಮ್ಮ ಮಾಜಿ ಪ್ರಧಾನಿಗಳಾದ ದೇವೇಗೌಡ ಅಪ್ಪಾಜಿಯವರು, ಅದೇ ರೀತಿ ನಮ್ಮ ಕುಮಾರಣ್ಣವರು, ನಿಖಿಲಣ್ಣವರು, ಇದರಲ್ಲಿ ಇನ್ನೊಂದು ಮುಖ್ಯವಾಗಿ ಏನಂದರೆ ನಮ್ಮ ಚೆನ್ನಮ್ಮ ಅವರು ಇವತ್ತು ಈ ಸಂದರ್ಭದಲ್ಲಿ ಅವರೆಲ್ಲ ಅದೊಂದು ಮನಸ್ಸಿಗೆ ತುಂಬ ಆಘಾತ ನನಗೆ ಹೇಳಬೇಕು ಅಂದರೆ. ಆದರೆ ನಾವು ಈ ಸಂದರ್ಭದಲ್ಲಿ ಪೂಜೆ ಮಾಡಬಾರ್ದು ಅಂದ್ಕೊಂಡಿದ್ವಿ, ಬಟ್ ಅವಧಿ ಕಮ್ಮಿ ಇರೋದ್ರಿಂದ ನಾವು ಮಾಡಲೇಬೇಕಾದ ಪರಿಸ್ಥಿತಿ ಅಂತ ತುಂಬ ಖುಷಿ ಆಗ್ತಿದೆ. ಅವ್ರಿಗೊಂದು ಅವಕಾಶ ಸಿಕ್ಕಿದೆ ಸಮಾಜ ಸೇವೆ ಮಾಡ್ತಕ್ಕಂಥದ್ದು. ಅವರ ಅವಧಿನಲ್ಲಿ ಒಂದು ಅಭಿವೃದ್ಧಿ ಆಗಲಿ ಅಂಥೇಳಿ ನಾವು ಆಶಿಸ್ತೀವಿ. ನಿಮ್ಮ ಹೆಸರು? ಶಾಮಣ್ಣ ಅಂತ. ಪ್ರಭಾ ನಾಗಣ್ಣನವರು ಅಧ್ಯಕ್ಷ ಪದವಿಗೆ ಆಯ್ಕೆಯಾಗಿದ್ದಕ್ಕೆ ನಮಗೆಲ್ಲರಿಗೂ ಸಂತೋಷವಾಗಿದೆ. ಇವರು ದೊಡ್ಡಬಳ್ಳಾಪುರದ ಪ್ರಜೆಗಳ ಸೌಕರ್ಯಕ್ಕಾಗಿ ಕಷ್ಟಪಟ್ಟು ಕೆಲಸ ಮಾಡಿ ಒಳ್ಳೆಯ ಮನ್ನಣೆಯನ್ನು ಪ್ರಜೆಗಳಿಂದ ಪಡೆದು ದೊಡ್ಡಬಳ್ಳಾಪುರದ ಪಟ್ಟಣವನ್ನು ಸ್ವಚ್ಛವಾಗಿಡಬೇಕೆಂದು, ರಾಷ್ಟ್ರದಲ್ಲೇ ಒಂದು ಉನ್ನತ ಸ್ಥಾಯಿಯಲ್ಲಿ ದೊಡ್ಡಬಳ್ಳಾಪುರವನ್ನು ತೆಗೆದುಕೊಂಡು ಹೋಗಬೇಕೆಂದು ಮನವಿ ಮಾಡಿಕೊಂಡು ಈ ಅವಕಾಶವನ್ನು ಕೊಟ್ಟ ನಿಮ್ಮೆಲ್ಲರಿಗೂ ಧನ್ಯವಾದ. ಈಗ ಫಸ್ಟ್ ನಾನು ಏನು ಹೇಳ್ಬೇಕಂದ್ರೆ ಕಂಗ್ರ್ಯಾಚುಲೇಷನ್ಸ್ ಟು ನಮ್ಮ ಪ್ರಭಾ ನಾಗರಾಜ್ ಅವರಿಗೆ. ಇವತ್ತು ಅಧ್ಯಕ್ಷರಾಗಿದ್ದಾರೆ. ಬಟ್ ನೀವೇನೋ ಎಲ್ಲ ಕೇಳ್ತಾಯಿದ್ರಿ ಇವ್ರಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ ಅಂತಂದೇಳಿ. ಅಲ್ಲಿ ಅವ್ರಿಗೆ ಹೇಳ್ಬೇಕಂತದ್ದು ಏನೂ ಇಲ್ಲ ಅಂತ ನನ್ನ ಅನಿಸಿಕೆ. ಅವ್ರು ಇವತ್ತು ಅಧಿಕಾರ ಇದೆ. ಈ ಅಧಿಕಾರ ಇಲ್ಲದೇ ಇರುವಾಗಲೂ ಕೂಡ ಸಮಾಜ ಸೇವೆಯಲ್ಲಿ ಮುಂದಾಳು ನಾಗರಾಜ್ ಅಂದರೆ ಸಮಾಜ ಸೇವೆಯಲ್ಲಿ ಯಾವುದೇ ಒಂದು ಕೆಲಸ ಕಾರ್ಯಗಳಲ್ಲಿ ಯಾರೇ ಕರೀಲಿ ಅವ್ರು ನಿಂತಿದ್ದು ಕೆಲಸ ಮಾಡಿಕೊಟ್ಬಿಟ್ಟು ಅವ್ರಿಗೆಲ್ಲ ದೇಶ ಅನ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ. ಆದ ಕಾರಣದಿಂದನೇ ಈಗ ನೋಡಿ ಇವರೆಲ್ಲರಿಗೂ ಯಾರು ಆಶೀರ್ವದಿಸಿ ಇವ್ರನ್ನೆಲ್ಲ ಆರಿಸಿ ಬರಲಿಕ್ಕೆ ಕಾರಣರಾಗಿದ್ದಾರೋ ಅವ್ರಿಗೆಲ್ಲರಿಗೂ ನಾನು ಪೂರ್ವಕ ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಥ್ಯಾಂಕ್ ಯು.